15ನೇ ಆವೃತ್ತಿಯ ಈ ಒಂದು ಏರ್ ಶೋನಲ್ಲಿ ಪ್ರಮುಖವಾಗಿ ಜನರನ್ನ ತನ್ನತ್ತ ಆಕರ್ಷಣೀಯವಾಗಿ ಪ್ರದರ್ಶನದಲ್ಲಿ ಸೆಳಿತಾ ಇರುವಂತದ್ದು ಅಂದ್ರೆ ಅದು LCM Mark 1A ಏರ್ಕ್ರಾಫ್ಟ್. ಆ ಒಂದು ಏರ್ಕ್ರಾಫ್ಟ್ ಹಾರ್ತಾ ಇರುವಂತಹ ರೀತಿಗೆ, ತರಗೆಲೆಯಂತೆ ತಿರುಗ್ತಾ ಇರುವಂತಹ ರೀತಿಗೆ ಬಹುತೇಕ ಜನ ಫಿದಾ ಆಗಿದ್ರು. ಸದ್ಯ ನಾನೀಗ ಆ ಏರ್ಕ್ರಾಫ್ಟ್ ನ ಸೆನ್ಸರ್ ಸೂಟ್ ಯಾವ ತರ ಇರುತ್ತೆ ಅನ್ನೋದನ್ನ ದೃಶ್ಯ ಸಮೇತವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ DRDO ಡೆವಲಪ್ ಮಾಡಿರುವಂತಹ ಒಂದು ಸೆನ್ಸರ್ ಸೂಟ್ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೀವೀಗ ಏನ್ ಗಮನಿಸ್ತಾ ಇದ್ದೀರಾ, ಇದು ಉತ್ತಮ್ ರಾಡರ್ ಅಂತ ಅಂದ್ರೆ ಆ ಒಂದು LCM Mark 1A ನ ಆ ಒಂದು ನೋಸ್ ಸೈಡ್ ಅಲ್ಲಿ ಏನಿರುತ್ತೆ ಯೆಲ್ಲೋ ಕಲರ್, ಆ ಒಂದು ಉತ್ತಮ್ ರಾಡರ್ ಈ ಒಂದು ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಉತ್ತಮ್ ರಾಡರ್. ಪ್ರಮುಖವಾಗಿ ಅಂದ್ರೆ ಇದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಎದುರುಗಡೆ ಎಲ್ಲವನ್ನ ಸೆನ್ಸರ್ ಮಾಡುವಂತಹ ಕೆಲಸವನ್ನ ಇದೇ ಒಂದು ಉತ್ತಮ್ ರಾಡರ್ ಮಾಡುವಂತದ್ದು. ಅದಾದ್ಮೇಲೆ ನಾನ್ ನಿಮ್ಗೆ ವೈಟ್ ಬ್ಯಾಂಡ್ ಜಾಮರ್ ನ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸದ್ಯ ನೀವೀಗ ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಇದೇ ಆ ಒಂದು ವೈಟ್ ಬ್ಯಾಂಡ್ ಜಾಮರ್. ಅಂದ್ರೆ ಎನಿಮೀಸ್ ಬಂದಂತಹ ಸಂದರ್ಭದಲ್ಲಿ, ಶತ್ರುಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಏರ್ಕ್ರಾಫ್ಟ್ ಹೋಗ್ತಾ ಇರುವಂತಹ ಲೊಕೇಶನ್ ಸರಿಯಾಗಿ ತೋರಿಸದೇ ಇರೋ ರೀತಿ, ಅಂದ್ರೆ ಅವ್ರನ್ನ ಫೂಲ್ ಮಾಡುವಂತಹ ಕೆಲಸವನ್ನ, ಆ ಸಂದರ್ಭದಲ್ಲಿ ಜಾಮ್ ಮಾಡಿ ನೆಟ್ವರ್ಕ್ ನ ಡೈವರ್ಟ್ ಮಾಡುವಂತಹ ಕೆಲಸವನ್ನ ಈ ಒಂದು ವೈಟ್ ಬ್ಯಾಂಡ್ ಜಾಮರ್ ಮಾಡ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ನಾನು ಹೇಳ್ದಂಗೆ ಇವತ್ತು ಏರ್ ಶೋ ನಲ್ಲಿ ಪ್ರದರ್ಶನ ಗಮನಿಸ್ತಾ ಇರಬಹುದು. ಇದು ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ಸಿಸ್ಟಮ್ ಅಂತ. ಅಂದ್ರೆ ಎಲ್ಲಾದ್ರೂ ಮಿಸೈಲ್ಸ್ ಗಳು ಬರ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಬರ್ತಾ ಇರುವಂತಹ ದಿಕ್ಕನ್ನ, ಬರ್ತಾ ಇರುವಂತಹ ಜಾಗವನ್ನ ಪ್ರತಿಯೊಂದನ್ನು ಕೂಡ ಇದು ಇಲ್ಲಿ ಹೇಳ್ತಾ ಹೋಗುತ್ತೆ. ಪೈಲಟ್ ಗೆ ಇನ್ಫಾರ್ಮೇಶನ್ ಇದರಿಂದ ಸಿಗ್ತಾ ಹೋಗುತ್ತೆ. ಇದು ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ಸಿಸ್ಟಮ್. ಇವೆಲ್ಲವೂ ಕೂಡ ಇವತ್ತು ಏರ್ ಶೋ ಅಲ್ಲಿ ಪ್ರದರ್ಶನ ಆಗಿರುವಂತಹ LCM Mark 1A ಅಲ್ಲಿ ಇದ್ದಂತಹ ಒಂದಷ್ಟು ಸೆನ್ಸರ್ ಸೂಟ್ ಗಳು. ನನ್ನ ಜೊತೆಗೆ ಇದ್ರ ಬಗ್ಗೆ ಇನ್ನ ಒಂದಿಷ್ಟು IR ಸರ್ಚ್ ಅಂಡ್ ಟ್ರ್ಯಾಕ್ ಸಿಸ್ಟಮ್ ಅಂತ ಇದೆ. ಇದೇನು, ಇದ್ರ ವಿಶೇಷತೆ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ DRDO ನ ಸೈಂಟಿಸ್ಟ್ ಆಗಿರುವಂತಹ ನಿತಿನ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಪರ್ಟಿಕ್ಯುಲರ್ ಆಗಿ ಈ IR ಸರ್ಚ್ ಅಂಡ್ ಟ್ರ್ಯಾಕ್ ಸಿಸ್ಟಮ್ ಇದು ಏನ್ ಕೆಲಸ ಮಾಡುತ್ತೆ? This is a passive infrared search and track system. Okay, what happens is our eyes are not capable to see infrared wavelength. So this one will, any hot body which is emitting any radiation, so it will track that thing and it will help us to maintain a complete track on to give a complete pilot awareness for this thing. So this combined with other sensor will give a complete 360 awareness to a pilot about what is happening in this surrounding. It can use to track an aircraft or a missile approaching or a going. Okay, so this is one of the systems. Okay, next one what we have is a missile approach warning system. So there will be a 4 component in that. It will fit it across the aircraft. It will help us to identify if any missile which is approaching aircraft in any direction. It is just to give a situational awareness to our pilot to so that he can react toward that particular threat. Then ಸಂಬಂಧಪಟ್ಟಂತ ಒಂದಷ್ಟು ಕಾಂಪೋನೆಂಟ್ಸ್ ಗಳಿತ್ತು, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ? So for Sukhoi will be kind of a upscale version of this one. So we already have a working system which is there in LCM Mark 1A. So now we are going to upgrade this system and we are going to do a complete Russian radar replacement with the indigenous tech. So everything is indigenous, in-house, made in India, done by DRDO. So this complete Sukhoi 30 upgrade program is there. So that Sukhoi 30 Virupaksha radar will part of that Sukhoi 30 upgrade program. ಇದಿಷ್ಟು ನಿತಿನ್ ಅವರು, ಈ ಒಂದು DRDO ನ ವಿಜ್ಞಾನಿ ಹೇಳ್ತಾ ಇರುವಂತಹ ಮಾತು. ಇದು LCM Mark 1A ಕಾಂಪೋನೆಂಟ್ಸ್ ನ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳಿದೆ. ಜೊತೆಗೆ ಸುಖೋಯ್ ಬಗ್ಗೆ ಇದ್ದಂತಹ ಒಂದಷ್ಟು ಕಾಂಪೋನೆಂಟ್ಸ್ ಬಗ್ಗೆನೂ ಕೂಡ ನಿತಿನ್ ಅವರು ಹೇಳಿರುವಂತದ್ದು. ಜೊತೆಗೆ ಈ ಒಂದು ಸೆನ್ಸರ್ ಸೂಟ್ ಏನಿದೆ ನನಗೆ ಎಕ್ಸ್ಪ್ಲೇನ್ ಮಾಡಿರುವಂತದ್ದು, ಇದು ಆತ್ಮನಿರ್ಭರ್ಗೆ ಒಂದು ಪ್ರಮುಖ ಉದಾಹರಣೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.